ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡೋದಕ್ಕೆ ಸುಮಲತಾ ಅವರು ಕ್ಲಿಯರ್ ಆಗಿ ನೋ ಅಂತಿದ್ದಾರೆ. ಅತ್ತ ಮಂಡ್ಯ ಬೇಕೇ ಬೇಕು ಅಂತ ದಳಪತಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ಬಿಡದಿಯಲ್ಲಿ ಮಂಡ್ಯ ಕ್ಷೇತ್ರದ ಮುಖಂಡರ ಸಭೆಯನ್ನ ಜೆಡಿಎಸ್ನವರು ಕರೆದಿದ್ದಾರೆ. ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಆ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ. ಈ ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಅಂತೂ ಕೂಡ ಇದ್ದೇ ಇದೆ. ಒಂದು ಕಡೆಗೆ ಮನ ಒಲಿಸದೇ ಇದ್ರೆ ಒಳ ಏಟಿನ ಭೀತಿ ಕೂಡ ಜೆಡಿಎಸ್ ನಾಯಕರಿಗಿದೆ. ಅದು ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ. ನಮ್ಮ ಪಕ್ಷ ಸಂಘಟನೆ ಮಾಡಬೇಕು. ಸಂಘಟನೆಗೆ ಏನು ಮಾಡಬೇಕು ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ಮಂಡ್ಯದ ನೀವೇ ನೋಡಿ, ನಮಗೆ ಹೌದು, ಪ್ರತಿ ತಾಲೂಕು ಕರಿತೀವಿ, ಪ್ರತಿ ಜಿಲ್ಲೆ ಕರಿತೀವಿ, ಮಾಡಲೇಬೇಕಾ. ಇವತ್ತಿನ ಮಂಡ್ಯದವ್ರದ್ದು ಕರೆದಿದ್ದೀವಿ, ಮೀಟಿಂಗ್ ಕರೆದಿದ್ದೀವಿ, ಚರ್ಚೆ ಮಾಡ್ತೀವಿ ಅಷ್ಟೇ. ಬೇರೆ ಏನದಕ್ಕೇನು ವಿಶೇಷ ಏನಿಲ್ಲ. ಮಂಡ್ಯದ JDS ಆಗಿದೆ ಸರ್. ಅದೆಲ್ಲ ಆಮೇಲೆ ಬರ್ತದೆ, ಬನ್ನಿ ಚರ್ಚೆ ಹಾಕಿ. ಈಗ ನೀವು ಅಲ್ಲಿ ಡಿಸೈಡ್ ಮಾಡೇ ಬಿಟ್ಟಿದ್ದೀರಿ. ನಮ್ಮ ಕೈಲಿ ಏನು ಉಳಿದೈತೆ? ಸುಮಲತಾ ಅವರು ಒಂದು ಕಡೆ ಮೀಟಿಂಗ್ ಮಾಡಿದ್ರು. ನನಗೆ ಅವ್ರ ಸುದ್ದಿ ಯಾರ ಸುದ್ದಿನೂ ಬೇಕಿಲ್ಲಪ್ಪ. ನನ್ನ ಪಕ್ಷ ಸಂಘಟನೆ ಮಾಡಬೇಕು, ನನ್ನ ಸಂಘಟನೆಗೆ ಕರ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಸುದ್ದಿ ಕಟ್ಕೊಂಡು ನನಗೇನು? ಅದು ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ. ನಮ್ಮ ಪಕ್ಷ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ನಾಯಕರನ್ನ ಭೇಟಿ ಮಾಡಿ, ಹಾಗಾಗಿ ಕುಮಾರಣ್ಣ ಅವ್ರು ಹಿಂಗೆ ಊಟಕ್ಕೆ ಕರೆದಿದ್ದಾರೆ ಅಷ್ಟೇ. ಒಂದಷ್ಟು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಒಂದಷ್ಟು ಚರ್ಚೆಗಳು ಮಾಡಲಿಕ್ಕೆ ಕರೆದಿದ್ದಾರೆ ಅಷ್ಟೇ. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಏನಾದರೂ ಚರ್ಚೆ ಆಗುತ್ತೆ ಹೇಗೆ ನೋಡೋಣ, ಎಲ್ಲ ಕೂತು ಚರ್ಚೆ ಮಾಡಿದ್ಮೇಲೆ ನಾಯಕರು ನಿಮ್ಗೆ ಹೇಳ್ತಾರೆ ಬಂದು. ಸರ್, ಎಸ್ಪೆಷಲಿ ಮಂಡ್ಯವನ್ನು JDS ಉಳಿಸ್ಕೊಳ್ಬೇಕು ಅನ್ನೋದು, ಯಾಕಂದರೆ ಸಾಕಷ್ಟು ಅಲ್ಲಿ ನಿಮ್ಗೆ ಇಡ್ತಾ ಇರೋದ್ರಿಂದ ಉಳಿಸ್ಕೊಳ್ಬೇಕು ಅನ್ನೋದು ನಾಯಕರ ಒತ್ತಾಯ ಆಗಿತ್ತು. ಆ ವಿಚಾರವಾಗಿ ಏನಾದ್ರು ಚರ್ಚೆ ಆಗಿತ್ತು ಸರ್? ಕಾರಣ ನೋಡಿ, ಸಹಜವಾಗೇ ಮಂಡ್ಯ ಜಿಲ್ಲೆಯಲ್ಲಿ ಹತ್ತತ್ರ 5-5.5 ಲಕ್ಷ 6 ಲಕ್ಷ ಮತಗಳನ್ನ ಇವತ್ತು ಜನ ನಮ್ಮ ಪರವಾಗಿ ಚಲಾವಣೆ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ, ನಮ್ಮ ಪಕ್ಷದ ಕೇಡ್ರಲ್ಲಿ ಮಂಡ್ಯ ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಭಾವನೆ. ಆದರೆ ನಾವು ಇವತ್ತು NDA ಮೈತ್ರಿಕೂಟದ ಭಾಗವಾಗಿ ಇವತ್ತೇನು ನಾವು ಸೇರ್ಪಡೆ ಆಗಿದ್ದೀವಿ, ಬೆಂಬಲ ಸೂಚಿಸಿದ್ದೀವಿ. ಇವತ್ತು ಎಲ್ಲೋ ಒಂದು ಕಡೆ ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ನಮಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ತಾರೆ, ಆ ರೀತಿ ನಾವು ಗೌರವ ಕೊಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ನಾಯಕ